ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಮಾದಿಗ ಸಮುದಾಯದ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಕರ್ನಾಟಕ ಮಾದಿಗ ದಂಡೂರ ಸಮಿತಿಯ ಜಿಲ್ಲಾಧ್ಯಕ್ಷ ಗೌರಿಪುರ ಕುಬೇಂದ್ರಪ್ಪ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜನಗಣತಿಯ ಜಾತಿ ಉಪಜಾತಿ ಕಾಲಂ 9 ಮತ್ತು 10 ರಲ್ಲಿ ಮಾದಿಗ ಎಂದು ನಮೂದಿಸಬೇಕು ಎಂದರು. ಹಿಂದುಳಿದ ವರ್ಗಗಳ ಆಯೋಗದಿಂದ ಮೀಸಲಾತಿ ಜನಗಣತಿ ನಡೀತಾ ಇದೆ. ಆ ಜನಗಣತಿಯಲ್ಲಿ ಈಗಾಗಲೇ ಸುಮಾರು ಪ್ರತಿಯೊಂದು ಮನೆಯೂ ಕೂಡ ಬರ್ತಾ ಇದೆ. ಇದು ಎಲ್ಲಾ ಜಾತಿಯನ್ನ ಸಮೀಕ್ಷೆ ಮಾಡ್ತಾ ಇದ್ದಾರೆ ಆಯೋಗ. ಯಾವುದೇ ಕೀಳು ಮನೋಭಾವನೆ, ಕೀಳನ್ನು ಇಲ್ಲದೆ, ಯಾವುದೇ ಮನಸ್ಸಲ್ಲಿ ಯಾವುದೇ ಭಾವನೆ ಇಲ್ಲದೆ ಜಾತಿಯನ್ನ ಸ್ಪಷ್ಟವಾಗಿ ಮಾದಿಗ ಅಂತಕ್ಕಂಥದ್ದನ್ನು ಹೇಳಬೇಕಾಗುತ್ತೆ. ಆದಿ ಕರ್ನಾಟಕ ಅನ್ನೋ ಪದ ಇನ್ನು ಮುಂದೆ ಪರಿಶಿಷ್ಟ ಜಾತಿಗಳಲ್ಲಿ ಪರಿಶಿಷ್ಟ ಜಾತಿ ಮಾದಿಗ ಅಂತಕ್ಕಂಥ ಸರ್ಟಿಫಿಕೇಟ್ ಅನ್ನ ಈಗಾಗಲೇ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಆದ ತಕ್ಷಣ ಕೊಡ್ತಾರೆ. ನಂತರ AKAD ಅವೆಲ್ಲ ಇನ್ನು ಮುಂದೆ ಸರ್ಟಿಫಿಕೇಟ್ ಬರಲ್ಲ. ಮುಂದಿನ ದಿನಗಳಲ್ಲಿ ಮೂಲ ಜಾತಿಯನ್ನ ಜಾತಿ ಪ್ರಮಾಣ ಪತ್ರದಲ್ಲಿ ಕೊಡ್ತಾರೆ. ಸೊ ಆ ಉದ್ದೇಶದಿಂದ ಏನು ಹಿಂದುಳಿದ ಆಯೋಗ ಇವತ್ತು 22ನೇ ತಾರೀಕಿಂದ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ನೇ ತಾರೀಕು ಇರ್ತಕ್ಕಂಥ ವರದಿಯನ್ನ ಸಮೀಕ್ಷೆ ಮಾಡ್ತಾ ಇದೆ. ಆ ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ಕೂಡ ಮನೆ ಮಾಗಲಿ ಬಂದಾಗ ಪರಿಶಿಷ್ಟ ಜಾತಿಯ ಮಾದಿಗ ಅಂತಕ್ಕಂಥ ಪದವನ್ನ ದಯಮಾಡಿ ಆದಿ ಕರ್ನಾಟಕ ಅಂತ ಭರಿಸದೆ ಮಾದಿಗ ಅಂತ ನೇರ ಬರ್ಸ್ಬೇಕಂತೇಳಿ ಈ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲ. ಇದೇ ವೇಳೆ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಅಧ್ಯಕ್ಷ ಪೂಜಾರ್ ಸಿದ್ದಪ್ಪ ಮಾತನಾಡಿದ ಅವರು, ಮಾದಿಗ ಸಮಾಜ ಪ್ರಜ್ಞಾವಂತ ಯುವಕರು ಗ್ರಾಮೀಣ ಭಾಗದಲ್ಲಿ ಜಾತಿ ಗಣತಿ ಸಂದರ್ಭದಲ್ಲಿ ಜಾತಿಯನ್ನು ಮಾದಿಗ ಎಂದು ನಮೂದಿಸಲು ಜಾಗೃತಿ ಮೂಡಿಸಬೇಕು ಎಂದರು. ಕಾಲ್ ಫಾರ್ಮ್ ಮಾಡ್ತಾರೆ ಉದ್ಯೋಗಗಳಿಗೆ. ಅವಾಗ ನಾವು ನಮ್ಮ ಹತ್ರ ರಾಜ್ಯದಲ್ಲಿ ಮಾದಿಗ ಅಂತ ಇರೋದು ಆದಿ ಕರ್ನಾಟಕ ಎಂಬ ಒಂದು ಸರ್ಟಿಫಿಕೇಟ್ ಮಾತ್ರ. ಈಗ ಒಳ ಮೀಸಲಾತಿ ಬಂದಿರೋದ್ರಿಂದ ನಮಗೆ ಮಾದಿಗ ಎಂಬ ಜಾತಿಗೆ 6% ಕೊಟ್ಟಿದ್ದಾರೆ. ನಾವೀಗ ಅದರಲ್ಲಿ ಕಂಟೆಸ್ಟ್ ಮಾಡ್ಬೇಕಂದ್ರೆ ಮಾದಿಗ ಎಂಬ ಸರ್ಟಿಫಿಕೇಟ್ ಇದ್ರೂ ಮಾತ್ರ ನಾವು ಅಲ್ಲಿ ಕನ್ಸಿಡರ್ ಆಗ್ತೀವಿ. ದಯಮಾಡಿ ಎಲ್ಲರೂ ಕೂಡ ಮಾದಿಗ ಎಂಬ ಸರ್ಟಿಫಿಕೇಟ್ ತಗೊಳ್ಬೇಕಂತ ಮನವಿ ಮಾಡ್ತಾ ಮನೆಗೆ ಹೋಗಿ ನಾವು ಏನ್ ಜಾಗೃತಿ ಮೂಡಿಸಿದೆವು ಅದೇ ರೀತಿ ಅಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಯುವಕರು ಜಾಗೃತಿ ಮೂಡಿಸಬೇಕು. ಮತ್ತು ಮಾದಿಗ ಎಂಬ ಒಂದು ಇದು ಬರುತ್ತೆ, ಅಲ್ಲಿ ಕಡ್ಡಾಯವಾಗಿ ಅದನ್ನು ನಮೂದಿಸೋ ಮುಖಾಂತರ. ಈ ಸಂದರ್ಭದಲ್ಲಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಹನುಮಂತಪ್ಪ, ನಿವೃತ್ತ ಶಿಕ್ಷಕ ಶಿವಣ್ಣ, ವಕೀಲ ಮಹಂತೇಶ್, ಶಿವಮೂರ್ತಿ, ಕ್ಯಾಂಪ್ ಶಿವಣ್ಣ ಸೇರಿದಂತೆ ಇತರರಿದ್ದರು.